ಒಂದು ಕಾಲ ಇತ್ತು ಕಾಮಿಡಿಯನ್ಗೆ ಒಂದು ಮೈಕ್, ಒಂದು ವೇದಿಕೆ ಅಷ್ಟಿದ್ರೆ ಸಾಕಿತ್ತು. ಈ ಸ್ಟ್ಯಾಂಡಪ್ ಶೋಗಳು ಇವುಗಳ ಕತೆ ಮುಗೀತಾ ಅಥವಾ ಬೇರೆನಾದ್ರೂ ಆಗ್ತಿದ್ಯಾ? ನಮಸ್ಕಾರ. ಇವತ್ತು ನಾವು ಭಾರತೀಯ ಹಾಸ್ಯ ಜಗತ್ತಿನಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ. ನೆನ್ಪಿದ್ಯಾ? ಒಂದು ಕಾಲ ಇತ್ತು ಕಾಮಿಡಿಯನ್ಗೆ ಒಂದು ಮೈಕ್, ಒಂದು ವೇದಿಕೆ ಅಷ್ಟಿದ್ರೆ ಸಾಕಿತ್ತು. ಹೌದು. ಆದ್ರೆ ಈಗ ನೋಡಿ, 2025ರಲ್ಲಿ ಆ ವೇದಿಕೆಯೇ ಆನ್ಲೈನ್ಗೆ ಶಿಫ್ಟ್ ಆದಾಗೆ ಕಾಣ್ತಿದೆ ಅಲ್ವಾ? ನಿಜ ನಿಜ. ಹಾಗಾದ್ರೆ ಈ ಸ್ಟ್ಯಾಂಡಪ್ ಶೋಗಳು ಇವುಗಳ ಕತೆ ಮುಗೀತಾ ಅಥವಾ ಬೇರೆನಾದ್ರೂ ಆಗ್ತಿದ್ಯಾ? ಈಗ ಪಾಡ್ಕಾಸ್ಟ್ಗಳು, ರಿಯಾಲಿಟಿ ಶೋಗಳು, ಆಮೇಲೆ ಈ ಫೇಸ್ಲೆಸ್ ಕಾಮಿಡಿ ಅಂತಾರಲ್ಲ, ಮುಖ ತೋರಿಸದೇ ಇರೋರು, ಇವರೆಲ್ಲ ಹೇಗೆ ಪಾಪ್ಯುಲರ್ ಆಗ್ತಿದ್ದಾರೆ? ಸೊ ನಮ್ಮ ಹತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ ಭಾರತೀಯ ಹಾಸ್ಯದ ಈ ಹೊಸ ದಾರಿ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ನೀವು ಹೇಳಿದ ಹಾಗೆ ಇದು ಕೇವಲ ಹಾಸ್ಯ ತೋರಿಸೋ ಜಾಗ ಬದಲಾಗಿದ್ದಲ್ಲ. ಬದಲಿಗೆ ಹಾಸ್ಯದ ಕಂಟೆಂಟ್, ಅದರ ಫಾರ್ಮ್ಯಾಟ್ ಮತ್ತು ಮುಖ್ಯವಾಗಿ ಹಾಸ್ಯಗಾರರು ಆಡಿಯನ್ಸ್ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದ್ರಲ್ಲೇ ಒಂದು ದೊಡ್ಡ ಬದಲಾವಣೆ ನಡೀತಿದೆ. ಓ ಹೌದಾ? ಹೌದು. ಇದು ಒಂಥರ ಹಾಸ್ಯದ ವಿಕಾಸದ ಮುಂದಿನ ಸ್ಟೆಪ್ ಅಂತ ಹೇಳಬಹುದು. ಇದರ ಹಿಂದೆ ತುಂಬಾ ಕಾರಣಗಳಿದೆ. ಮಾತಾಡೋಣ ಅದರ ಬಗ್ಗೆ. ಸರಿ. ಹಾಗಾದ್ರೆ ಸ್ವಲ್ಪ ಹಿಂದೆ ಹೋಗಿ ಬರೋಣ. 2010ರ ದಶಕದಲ್ಲಿ ಏನಾಯ್ತು? ಸ್ಟ್ಯಾಂಡಪ್ ಕಾಮಿಡಿ ಭಾರತದಲ್ಲಿ ಅಬ್ಬಬ್ಬಾ ಒಂಥರ ಸ್ಫೋಟವೇ ಆಗಿತ್ತು. ಹೌದು. ಜಾಕಿರ್ ಖಾನ್, ಬಿಸ್ವ ಕಲ್ಯಾಣ್ ರಥ್, ಕೆನ್ನಿ ಸೆಬಾಸ್ಟಿಯನ್, ಈ ಹೆಸರುಗಳೆಲ್ಲ ಮನೆ ಮಾತಾದವು. ಎಲ್ರೂ ಸ್ಟಾರ್ಸ್ ಆದ್ರು. ಯೂಟ್ಯೂಬ್ ಇದೆಯಲ್ಲ, ಅದು ಇವರ ಧ್ವನಿಯನ್ನ ಎಲ್ಲಾ ಕಡೆ ತಲುಪಿಸೋಕೆ ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಖಂಡಿತವಾಗಿಯೂ. ಬೆಂಗಳೂರು, ಮುಂಬೈ, ದೆಹಲಿ ಎಲ್ಲಾ ಕಡೆ ಕಾಮಿಡಿ ಕ್ಲಬ್ಗಳು ಫುಲ್. ಅದು ನಿಲ್ಲಲ್ಲ ಈ ಟ್ರೆಂಡ್ ಅನ್ಸಿತ್ತು ಅಲ್ವಾ? ನಿಜಕ್ಕೂ ಅದೊಂದು ಗೋಲ್ಡನ್ ಪೀರಿಯಡ್ ಆಗಿತ್ತು ಸ್ಟ್ಯಾಂಡಪ್ಗೆ. ಆದ್ರೆ ನಿಧಾನವಾಗಿ ಲೈವ್ ಶೋಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಬಂತು. ಯಾಕೆ? ಖರ್ಚು ಹೆಚ್ಚಾಯ್ತಾ? ಹೌದು. ಒಂದು ಶೋ ಮಾಡ್ಬೇಕಂದ್ರೆ ವೇದಿಕೆ ಬಾಡಿಗೆ, ಟ್ರಾವೆಲ್, ಪ್ರಚಾರ ಎಲ್ಲ ಸೇರಿ ಖರ್ಚು ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಪ್ರೇಕ್ಷಕರ ಗಮನ, ಅಟೆನ್ಷನ್ ಸ್ಪ್ಯಾನ್. ಅದೇ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ 1 ನಿಮಿಷ 30 ಸೆಕೆಂಡ್ ಕಂಟೆಂಟ್. ಹೌದು. ಹಂಗಿದ್ದಾಗ 1 ಗಂಟೆ ಕೂತು ಶೋ ನೋಡೋ ತಾಳ್ಮೆ ಅದು ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತೆ. ಸರಿ. ಕೊನೆಗೆ ಈ ಪ್ಯಾಂಡಮಿಕ್ ಬಂತಲ್ಲ, ಆಗಂತೂ ಫಿಸಿಕಲ್ ವೇದಿಕೆಗಳು ಪೂರ್ತಿ ನಿಂತೇ ಹೋದ್ವು. ಹೌದು, ಅದು ದೊಡ್ಡ ಹೊಡೆತ ಬಿತ್ತು. ಆಗ ತುಂಬಾ ಜನರಿಗೆ ದಾರಿನೇ ಕಾಣಲಿಲ್ಲ. ಆದ್ರೆ ಕೆಲವರು ಇದನ್ನೇ ಒಂದು ಅವಕಾಶ ಮಾಡ್ಕೊಂಡ್ರಲ್ವಾ? ಅಡ್ಯಾಪ್ಟ್ ಆದ್ರು. ಆ ಪಾಡ್ಕಾಸ್ಟ್ಗಳು ಶುರುವಾದವು. ಮನೆಯಿಂದಲೇ ಝೂಮ್ ಶೋಗಳು ಮಾಡಿದ್ರು. ಇಲ್ಲಿ ಒಬ್ಬರು ಉದಾಹರಣೆ ತಗೋಬೇಕು ಅಂದ್ರೆ ಸಮಯ ರೇನಾ. ಹೌದು, ಅವರು ಗೇಮಿಂಗ್ ಜೊತೆ ಮಿಕ್ಸ್ ಮಾಡಿದ್ರು. ಎಕ್ಸಾಕ್ಟ್ಲಿ. ಅವರು ಸ್ಟ್ಯಾಂಡಪ್ನಿಂದ ಬರೀ ಆನ್ಲೈನ್ಗೆ ಬಂದಿದ್ದಲ್ಲ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ಪೂರ್ತಿ ಡಿಜಿಟಲ್ ಶೋ ಮಾಡಿದ್ರು. ಗೇಮಿಂಗ್, ಕಾಮಿಡಿ ಎಲ್ಲ ಸೇರಿಸಿ ಒಂದು ಹೊಸ ಫಾರ್ಮ್ಯಾಟ್ ಸೃಷ್ಟಿ ಮಾಡಿದ್ರು. ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಇದೊಂಥರ ರೀಇನ್ವೆನ್ಷನ್. ಖಂಡಿತ. ನಿಮ್ಮ ಮಾತಿಗೆ ಸೇರಿಸೋದಾದ್ರೆ ಸಮಯ ರೈನಾ ತರಹದ ಎಸ್ಟಾಬ್ಲಿಷ್ಡ್ ಕಾಮಿಡಿಯನ್ಸ್ ಒಂದು ದಾರಿ ತೋರಿಸಿದ್ರೆ, ಇನ್ನೊಂದು ಕಡೆ ಹಾಸ್ಯದ ಸ್ವರೂಪವೇ ಬದಲಾಗ್ತಿರೋ ಸೂಚನೆಗಳು ಸಿಗ್ತಿವೆ. ಹೇಗೆ? ಅದೇ ನೀವು ಹೇಳಿದ್ರಲ್ಲ, ಫೇಸ್ಲೆಸ್ ಕಾಮಿಡಿ ಅಂತ, ಮುಖವಿಲ್ಲದ ಹಾಸ್ಯ. ಹೌದು. ಇಲ್ಲಿ ಕಾಮಿಡಿಯನ್ ಯಾರು ಅಂತ ನಮ್ಗೆ ಗೊತ್ತೇ ಇರಲ್ಲ. ಅನಾಮಧೇಯ ಯೂಟ್ಯೂಬರ್ಗಳಿರಬಹುದು, ಬರೀ ವಾಯ್ಸ್ ಓವರ್ ಕೊಟ್ಟು ಕತೆ ಹೇಳೋರಿರ್ಬೋದು, ಅಥವಾ ಬರೀ ಮೀಮ್ಸ್ಗಳಿಂದ ನಗಿಸೋರು. ಮೀಮ್ಸ್ ಕೂಡ ಕಾಮಿಡಿಯ ಒಂದು ಭಾಗ ಆಗ್ತಿದ್ಯಾ ಈಗ? ಹೌದು, ಖಂಡಿತ. ಮೀಮ್ ಕ್ರಿಯೇಟರ್ಸ್ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇದು ಒಂಥರ ಕಾಮಿಡಿಯ ಡೆಮಾಕ್ರಟೈಸೇಷನ್ ಕೂಡ ಹೌದು ಅನಿಸ್ತೆ. ಇಲ್ಲಿ ಪರ್ಸನಾಲಿಟಿಗಿಂತ ಕಂಟೆಂಟ್, ರೈಟಿಂಗ್, ಟೈಮಿಂಗ್ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತಿದೆ. ಅಂದ್ರೆ 2025ರಲ್ಲಿ ಕಾಮಿಡಿಗೆ ಒಂದು ಫೇಮಸ್ ಮುಖ ಬೇಕೇ ಬೇಕು ಅಂತೇನಿಲ್ಲ ಅಂತ. ಹಂಗೆ ಕಾಣ್ತಿದೆ. ಒಳ್ಳೆ ಕಂಟೆಂಟ್, ಒಳ್ಳೆ ಟೈಮಿಂಗ್ ಮತ್ತೆ ಪ್ರಾಮಾಣಿಕತೆ. ಅದೇ ಮುಖ್ಯ. ಈಗಿನ ಮೈಕ್ ಅಂದ್ರೆ ಅದು ಪಾಡ್ಕಾಸ್ಟ್ ಮೈಕ್ ಆಗಿರ್ಬೋದು, ಫೋನಿನ ಮೈಕ್ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಮೈಕೇ ಇಲ್ಲದೆ ಟೆಕ್ಸ್ಟ್, ಇಮೇಜ್ ಮೂಲಕವೂ ಹಾಸ್ಯ ಹುಟ್ಟಬಹುದು. ಹೌದು. ಹಳೆ ಕಾಲದ ಮೈಕ್ ಡ್ರಾಪ್ ಮೂಮೆಂಟ್ಸ್ ಬದಲು ಈಗ ವೈರಲ್ ಆಗೋ ಒಂದು ರೀಲ್, ಒಂದು ಪಾಡ್ಕಾಸ್ಟ್ ಕ್ಲಿಪ್ ಅಥವಾ ತುಂಬಾ ಶೇರ್ ಆಗೋ ಮೀಮ್, ಇವು ಹೆಚ್ಚು ಪ್ರಭಾವ ಬೀರ್ತಿರ್ಬೋದು. ಸರಿ. ಹಾಸ್ಯದ ಸ್ವರೂಪ ಹೆಚ್ಚು ಪರ್ಸನಲ್ ಆಗ್ತಿದೆ, ಮತ್ತೆ ತುಣುಕಾಗಿ ಫ್ರಾಗ್ಮೆಂಟೆಡ್ ಆಗ್ತಿದೆ. ಕೆಲವರಿಗೆ ಇದು ಇಷ್ಟ ಆಗ್ಬೋದು, ಕೆಲವರಿಗೆ ಆ ಹಳೆ ವೇದಿಕೆಯ ಲೈವ್ ಅನುಭವವೇ ಬೆಸ್ಟ್ ಅನ್ಸ್ಬೋದು. ಓಕೆ, ಹಾಗಾದ್ರೆ ಈ ಇಡೀ ಚರ್ಚೆ ಸಾರಾಂಶ ಏನು? ಸ್ಟ್ಯಾಂಡಪ್ ಕಾಮಿಡಿ ಮುಗಿದೋಗ್ತಿಲ್ಲ? ಇಲ್ಲ,
ಇಲ್ಲ. ಅದು ರೂಪಾಂತರಗೊಂಡು ಕಾಮಿಡಿ 2.0 ಆಗ್ತಿದೆ ಅನ್ಬೋದಾ? ಖಂಡಿತ. ಅಂದ್ರೆ ಬರೀ ವೇದಿಕೆ ಮೇಲೆ ನಿಂತು ಮಾತಾಡೋದಷ್ಟೇ ಅಲ್ಲ, ಪಾಡ್ಕಾಸ್ಟ್ಗಳು, ಶಾರ್ಟ್ ವಿಡಿಯೋಗಳು, ಆನ್ಲೈನ್ ಶೋಗಳು, ಸಂವಾದಾತ್ಮಕ ಕಾರ್ಯಕ್ರಮಗಳು, ಹೀಗೆ ಬೇರೆ ಬೇರೆ ರೂಪದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಬಳಸಿಕೊಂಡು ಹಾಸ್ಯ ಮುಂದುವರಿಯುತ್ತಿದೆ. ಹೌದು. ವೇದಿಕೆ ಈಗ ಹೆಚ್ಚಾಗಿ ಡಿಜಿಟಲ್ ಆಗಿದೆ, ಸ್ಪೀಡ್ ಜಾಸ್ತಿಯಾಗಿದೆ, ಫಾರ್ಮ್ಯಾಟ್ಗಳು ಚುರುಕಾಗಿವ. ಕೊನೆಗೆ ಎಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕಿಂತ ಪ್ರೇಕ್ಷಕರ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಆ ಎಮೋಷನ್, ಆ ಸತ್ಯ, ಆ ಟೈಮಿಂಗ್, ಅದೇ ಮುಖ್ಯ ಆಗ್ತಿದೆ. ಇದೊಂದು ನಗುವಿನ ಅಂತ್ಯವಂತೂ ಅಲ್ಲ, ಬಹುಶಃ ಇದೊಂದು ಹೊಸ ಆರಂಭ. ಎಲ್ಲವೂ ಸರಿ. ಆದ್ರೆ ಈ ಡಿಜಿಟಲ್ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಏನು? ವೇದಿಕೆ ಮೇಲೆ ಸಿಗುವ ಆ ಲೈವ್ ರಿಯಾಕ್ಷನ್, ಆ ಕಣ್ಣಿನ ಸಂಪರ್ಕ, ಆ ಕ್ಷಣದ ಪ್ರತಿಕ್ರಿಯೆ, ಅದೆಲ್ಲ ಇಲ್ದಿರುವಾಗ ಆನ್ಲೈನಲ್ಲಿ ಕಾಮಿಡಿಯನ್ಗಳು ತಮ್ಮ ಪ್ರಾಮಾಣಿಕತೆಯನ್ನ, ಆ ಜೆನ್ಯೂನ್ ಕನೆಕ್ಷನ್ನ ಹೇಗೆ ಕಾಪಾಡ್ಕೊಳ್ತಾರೆ? ಓ, ಒಳ್ಳೆ ಪಾಯಿಂಟ್. ಪರದೆಯ ಆಚೆ ಇರೋ ಪ್ರೇಕ್ಷಕರ ಜೊತೆ ಆಳವಾದ ನಿಜವಾದ ಸಂಪರ್ಕವನ್ನ ಬರೀ ಡಿಜಿಟಲ್ ಮೀಡಿಯಾ ಮೂಲಕ ಕಟ್ಟೋದು ಎಷ್ಟು ಸಾಧ್ಯ? ಇದು ಮುಂದಿನ ದಿನಗಳಲ್ಲಿ ಹಾಸ್ಯ ಜಗತ್ತು ಎದುರಿಸೋ ಒಂದು ದೊಡ್ಡ ಸವಾಲು ಅನ್ಸುತ್ತೆ. ಯೋಚನೆ ಮಾಡ್ಬೇಕಾದ ವಿಷಯ ಕೂಡ.